ನಮಸ್ತೆ ಸ್ನೇಹಿತರೆ, ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ. ಸೊ ಎಲ್ಲರೂ ಚೆನ್ನಾಗಿರಿ, ಎಲ್ಲರೂ ಖುಷಿಯಾಗಿರಿ ಅಂತ ಹೇಳ್ತೀನಿ. ಸೊ ಇವತ್ತಿನ ವಿಡಿಯೋ ಏನಪ್ಪ ಅಂತ ಹೇಳಿದ್ರೆ, ಇವತ್ತೊಂದು ನಾನು ನಿಮಗೊಂದು ಬೆಸ್ಟ್ ಬಿಸ್ನೆಸ್ ಐಡಿಯಾನ ತೊಗೊಂಡ್ಬಂದಿದ್ದೀನಿ. ಈ ಒಂದು ಬಿಸ್ನೆಸ್ಗೆ ಬಂದು ಜಾಸ್ತಿ ಬಂಡವಾಳ ಬೇಕಿಲ್ಲ, ಬಟ್ ಒಳ್ಳೆ ಐಡೆಂಟಿಟಿ ಸಿಗೋವಂಥ ಒಂದು ಬಿಸ್ನೆಸ್ ಆಗಿದೆ. ಈ ಬಿಸ್ನೆಸ್ಸಲ್ಲಿ ಸಕ್ಸಸ್ ಕಂಡಿರೋರು ತುಂಬ ಜನ ಇದ್ದಾರೆ. ಮತ್ತು ಅದರಲ್ಲೂ ಇವಾಗ ಏನಂತ ಹೇಳಿದರೆ ಮೋಸ್ಟ್ ಟ್ರೆಂಡಿಂಗಲ್ಲಿ ನಡೀತಕ್ಕಂಥ ಬಿಸ್ನೆಸ್ ಇದೆ. ಆಲ್ರೆಡಿ ನಾನು ವಿಡಿಯೋ ನೋಡಿದರೆ ನಿಮಗೆ ಗೊತ್ತಾಗ್ತಿದೆ ಸ್ನೇಹಿತರೆ. ಸೊ ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲಿನ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟಲ್ಲಿ ತಿಳಿಸಿ ಅಂತ ಹೇಳ್ತೀನಿ. ಹೌದು ಸ್ನೇಹಿತರೆ, ನೀವೇನು ಇವಾಗ ವಿಡಿಯೋ ನೋಡ್ತಾ ಇದ್ದೀರಾ ಅಲ್ವಾ, ಕಾಸ್ಮೆಟಿಕ್ಸ್ ಅನ್ನೋದು ಇವಾಗ ಬಂದು ತುಂಬಾ ಟ್ರೆಂಡಿಂಗಲ್ಲಿ ನಡೀತಾ ಇದೆ. ಇವಾಗ ಬಂದು ಜನ ಅವರ ಒಂದು ಬ್ಯೂಟಿ ಕಾನ್ಷಿಯಸ್ಗೆ ತುಂಬ ಮೊರೆ ಹೋಗ್ತಾ ಇದ್ದಾರೆ. ಅಂದರೆ ಮೇಕಪ್ ಮಾಡ್ಕೋಬೇಕು, ನಾನು ಚೆನ್ನಾಗಿರಬೇಕು, ರೀಲ್ಸ್ ಮಾಡೋದು ಆಗಿರ್ಬೋದು, ಅಥವಾ ಯಾವುದೇ ಒಂದು ಮಾಡಲಿಂಗ್ ಕ್ಷೇತ್ರದಲ್ಲಿ ಆಗಿರ್ಬೋದು. ಇವನ್ ನೀವು ಹಳ್ಳಿ ಜನನ ತೊಗೊಂಡ್ರು ಅಥವಾ ಚಿಕ್ಕ ಪುಟ್ಟ ಯಾವುದೇ ಒಂದು ಫಂಕ್ಷನ್ಗಳಿಗೆ ತೊಗೊಂಡ್ರು, ಒಂದು ಸಣ್ಣ ಚಿಕ್ಕ ಒಂದು ಜಾತ್ರೆ ಅಂತ ತೊಗೊಂಡ್ರು ಮೇಕಪ್ ಆಗೋರು ತುಂಬ ಜನ ಇದ್ದಾರೆ. ಮೇಕಪ್ ಇಂಡಸ್ಟ್ರಿನಲ್ಲಿ ಇವಾಗ ಅಷ್ಟೇ ದೊಡ್ಡ ಮಟ್ಟಕ್ಕೆ ಬೆಳೀತಾ ಇದೆ. ಇನ್ನೊಂದು, ಈ ಮೇಕಪ್ ಪ್ರಾಡಕ್ಟಲ್ಲಿ ಏನಂತ ಹೇಳಿದರೆ, ನಾವು ಹಾಕ್ತಕ್ಕಂಥ ಬಂಡವಾಳ ಬಂದು ತುಂಬ ಕಡಿಮೆ ಇರುತ್ತೆ, ರಿಟರ್ನ್ಸ್ ಬಂದು ತುಂಬಾ ಜಾಸ್ತಿ ಇರುತ್ತೆ. ಇಲ್ಲಿ ನಾವು ಮೇಕಪ್ ಅಂತ ಹೇಳಿದರೆ, ನೀವೇನಾದರೂ ಒಂದು ಚಿಕ್ಕದಾಗಿ ಶಾಪ್ನ ಮಾಡ್ಕೊಂಡಿದ್ದೀರಾ ಅಂತ ಹೇಳಿದರೆ, ಸೊ ನಿಮಗೆ ಬಂದು ಅಪ್ ಟು 20%, 30%, 50%ವರೆಗೂ ಮಾರ್ಜಿನ್ ಇರ್ತಕ್ಕಂಥ ಪ್ರಾಡಕ್ಟ್ಗಳು ಇದ್ದಾವೆ ನಿಮಗೆ. ಅದರಲ್ಲೂ ಬಂದು ಏನಂತ ಹೇಳಿದ್ರೆ, ಆದಷ್ಟು ನಾವು ಕ್ವಾಲಿಟಿನ ಮೇಂಟೈನ್ ಮಾಡಬೇಕು. ಕ್ವಾಲಿಟಿ ಕ್ವಾಂಟಿಟಿ ಎರಡೂ ಚೆನ್ನಾಗಿದ್ರೇ ಗ್ರಾಹಕರು ನಮ್ಮನ್ನು ಹುಡ್ಕೊಂಡು ಬರೋದು. ಸ್ವಂತ ದುಡಿಮೆ ಮಾಡಬೇಕನ್ನೋದು ಪ್ರತಿಯೊಬ್ಬರ ಕನಸಾಗಿರುತ್ತೆ. ನಾವು ಜೀವನದಲ್ಲಿ ಏನಾದ್ರು ಒಂದು ಅಚೀವ್ಮೆಂಟನ್ನು ಮಾಡಬೇಕು. ಎಷ್ಟು ದಿನ ಅಂತ ನಾವು ಇನ್ನೊಬ್ಬರು ಕೈ ಕೆಳಗೋ ಕೆಲಸ ಮಾಡಬೇಕು, ಎಷ್ಟು ದಿನ ಅಂತ ನಾವು ಸ್ಯಾಲ್ರಿಗೋಸ್ಕರ ಕೆಲಸ ಮಾಡಬೇಕು, ನಮ್ಮದು ಅಂತ ಒಂದು ಬಿಸ್ನೆಸ್ ಇರಬೇಕು, ನಾವೇನಾದರೂ ಒಂದು ಐಡೆಂಟಿಟಿನ ಕ್ರಿಯೇಟ್ ಮಾಡಬೇಕು ಅಂತ ಹೇಳ್ಬಿಟ್ಟು ತುಂಬ ಜನಕ್ಕೆ ಆಸೆ ಇರುತ್ತೆ. ನೀವೇನಾದರೂ ಸ್ವಲ್ಪ ಪ್ರೊಫೆಷ್ನಲ್ ಆಗಿ ಥಿಂಕ್ ಮಾಡಿದ್ದೀರಾ, ನಿಮ್ಮ ಒಂದು ಹೆಸರನ್ನ ನೀವು ಮಾಡಬೇಕಂತಿದ್ದೀರಾ ಅಂತ ಹೇಳಿದರೆ, ಬ್ಯೂಟಿ ಇಂಡಸ್ಟ್ರಿ ಇಸ್ ದ ಬೆಸ್ಟ್ ಇಂಡಸ್ಟ್ರಿ ಅಂತ ಹೇಳ್ತೀನಿ. ಸೊ ನಿಮಗೆ ಕಾಸ್ಮೆಟಿಕ್ಸಲ್ಲಿ ಬಂದು ತುಂಬಾ ಮಾರ್ಜಿನ್ ಉಳಿಯುತ್ತೆ, ತುಂಬಾ ಮಾರ್ಜಿನ್ ಉಳಿಯುತ್ತೆ. ಅದ್ರ ಜೊತೆಗೇ ನೀವು ಹೇರ್ ಎಕ್ಸಸರೀಸ್ ಆಗಿರ್ಬೋದು, ಮತ್ತು ಮಕ್ಕಳದು ಬ್ಯಾಂಡ್ಸ್ ಅದೆಲ್ಲ ಬರುತ್ತಲ್ವ, ಬರ್ತ್ಡೇ ಗಿಫ್ಟ್ಸು, ಆ ಥರದ್ದೆಲ್ಲ ನೀವು ಹಾಕಿದ್ದೀರಾ ಅಂತ ಹೇಳಿದರೆ, ಒಂದು ಚಿಕ್ಕ ಒಂದು ಶಾಪಲ್ಲಿ ನೀವು ಓಪನ್ ಮಾಡಿಕೊಂಡ್ರು, ಇವಾಗ ಆನ್ಲೈನ್ ಬಂದಿದೆ, ನಿಮಗೆ ಆಫ್ಲೈನಲ್ಲೂ ಸೇಲ್ ಮಾಡ್ಬೋದು. ಮಾರ್ಕೆಟಿಂಗಿಗಂತೂ ಇವಾಗ ಆನ್ಲೈನ್ ಬಂದಿರೋದ್ರಿಂದ ಯಾವುದೇ ರೀತಿಯ ಸಮಸ್ಯೆ ಇಲ್ಲ. ಸ್ವಲ್ಪ ನಾಲೆಡ್ಜ್ ಇರಬೇಕು, ಮತ್ತು ಕರೆಕ್ಟ್ ಆದಂಥ ಪರ್ಸನ್ನ ನೀವು ಇಟ್ಕೊಂಡು ಇದ್ರ ಬಗ್ಗೆ ಹೆಂಗೆ ಮಾಡಬೇಕು ಅಂತ ಕೇಳಿದರೆ ನಿಮ್ಗೊಂದಷ್ಟು ಐಡಿಯಾ ಬರುತ್ತೆ. ಒಳ್ಳೆ ಶಾಪ್ಗಳಿದ್ದಾವೆ, ಒಳ್ಳೆ ಕಾಸ್ಮೆಟಿಕ್ಸ್ ಪ್ರಾಡಕ್ಟ್ಗಳಿದ್ದಾವೆ. ಇವತ್ತು ಏನಂತ ಹೇಳಿದರೆ, ಮೇಕಪ್ ಮಾಡೋರಿಗಿಂತ ಜನನೇ ಕೇಳ್ತಾರೆ, ನಮಗೆ ಈ ಬ್ರ್ಯಾಂಡಲ್ಲಿ ನೀವು ಮೇಕಪ್ ಮಾಡಿ ಅಂತ ಕೇಳ್ತಾರೆ. ಆ ಮಟ್ಟಿಗೆ ನಮ್ಮ ಜನ ಬಂದು ಅಷ್ಟು ಇಂಪ್ರೂವ್ಮೆಂಟನ್ನು ಆಗಿದ್ದಾರೆ. ಸೊ ಇವಾಗ ಒಂದು ಸಣ್ಣ ಪುಟ್ಟ ಒಂದು ಹಬ್ಬಗಳು ಬಂದಿದೆ, ಏನೋ ಬಂದಿದೆ, ನಾವು ಬೇರೆಯವ್ರಿಗಿಂತ ನಾವು ಚೆನ್ನಾಗಿ ಕಾಣಬೇಕು ಅಂತ ಇಷ್ಟಪಡ್ತೀವಿ. ಹಂಗಿದ್ದಾಗ ಬ್ಯೂಟಿ ಪ್ರಾಡಕ್ಟಲ್ಲಿ ಬಂದು ಸಿಕ್ಕಾಪಟ್ಟೆ ಡಿಮ್ಯಾಂಡ್ ಇದೆ. ಬೇರೆ ದೇಶಕ್ಕೆ ಕಂಪೇರ್ ಮಾಡಿದರೆ ನಮ್ಮ ದೇಶದಲ್ಲಿ ಬ್ಯೂಟಿ ಬಗ್ಗೆ ತುಂಬಾ ಕಾನ್ಷಿಯಸ್ ಇದೆ. ನಾನು ಚೆನ್ನಾಗಿ ಕಾಣಬೇಕು, ಅವ್ರಿಗಿಂತ ನಾವು ಚೆನ್ನಾಗಿರಬೇಕು ಅಂತ ಎಲ್ಲರೂ ಆಸೆ ಪಡ್ತಾರೆ. ಇವನ್ ನಾವು ಕೂಡ ಅದೇ ರೀತಿ, ಇನ್ನೊಬ್ರಿಗಿಂತ ನಾವು ಚೆನ್ನಾಗಿರಬೇಕು. ಹಿಂದಿನ ಕಾಲದಲ್ಲಿ ಹೇಳ್ತಿದ್ರು, ಹೊಟ್ಟೆಗಿಟ್ಟಿಲ್ಲ ಅಂದ್ರೆ ಜುಟ್ಟಿಗೆ ಮಲ್ಗೆ ಹೋಗಿ ಕೇಳ್ತಿದ್ರು ಅಂತ. ಅದು ಖಂಡಿತ ನಿಜ. ನಾವು ಊಟ ಮಾಡಿದ್ದೀವಿ ಇಲ್ಲ ಅಂತ ಯಾರೂ ನೋಡೋದಿಲ್ಲ. ನಮಗೆ ಏನು ನಾವು ಹೊರಗಡೆ ಔಟ್ಲುಕ್ ಅನ್ನೋದಿದೆ ಅಲ್ವಾ, ಅದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಇವಾಗ ತುಂಬ ಜನ ಅದ್ರ ಮೊರೆಗೆ ಹೋಗ್ತಾ ಇರೋದ್ರಿಂದ ಈ ಒಂದು ಬಿಸ್ನೆಸ್ಸಲ್ಲಿ ತುಂಬಾ ಲಾಭ ಇದೆ, ತುಂಬ ಪ್ರಾಫಿಟಬಲ್ ಬಿಸ್ನೆಸ್ ಇದಾಗಿದೆ. ನಾವೇನಿದಕ್ಕೆ ತುಂಬ ಬಂಡವಾಳ ಹಾಕಬೇಕು ಅಂತೇನಿಲ್ಲ. ಎಲ್ಲ ಬ್ರ್ಯಾಂಡ್ದು ನಾವು ಒಂದು 5-10 ಪ್ರಾಡಕ್ಟನ್ನ ಇಟ್ಕೊಂಡ್ರು ನಾವು ಈ ಒಂದು ಬಿಸ್ನೆಸ್ಸನ್ನು ಸ್ಟಾರ್ಟ್ ಮಾಡ್ಬೋದು. ಬಟ್ ನಾವು ಅದೇ ಏನಂತ ಹೇಳಿದರೆ, ಈ ಒಂದು ಬಳೆ ಶಾಪ್ ಆ ಥರದಲ್ಲಿ ಹೋದರೆ ಸೈಜ್ ವೈಸ್ ತೊಗೋಬೇಕಾಗುತ್ತೆ. ಬಟ್ ಇದರಲ್ಲಿ ಆ ಥರ ಇರೋದಿಲ್ಲ. ಇಲ್ಲಿ ಕಾಸ್ಮೆಟಿಕ್ಸ್ ಅಂದರೆ ನಾವೆಲ್ಲ ಬ್ರ್ಯಾಂಡ್ದು 2-3 ಐಟಮ್ಸ್ ಇಟ್ಕೊಂಡ್ರು ನಾವು ಸ್ಟಾರ್ಟ್ ಮಾಡ್ಬೋದು. ನಾವು 10 ತೊಗೊಬರ್ಬೇಕು, ಪ್ಯಾಕೆಟ್ ಗಂಟಲೆ ತೊಗೊಂಬರ್ಬೇಕು ಇಲ್ಲ. ಮುಂಚೆ ಎಲ್ಲ ಹೋಲ್ಸೇಲರು ಆ ಥರ ಹೇಳ್ತಾ ಇದ್ರು. ಇವಾಗ ಅವರು ಏನಾಗಿದ್ದಾರೆ ಅಂದರೆ, ಅವರು ಚೇಂಜ್ ಆಗಿದ್ದಾರೆ, ಅಪ್ಗ್ರೇಡ್ ಆದಂಗೆ ಅವರು ಚೇಂಜ್ ಆಗಿದ್ದಾರೆ. ಮುಂಚೆಲ್ಲ ನೀವು ಬಾಕ್ಸ್ ಗಂಟಲೆ ತೊಗೋಬೇಕಿತ್ತು. ನೇರ್ ಪಾಲಿಶ್ ಅದೆಲ್ಲ ಬಂದು ನಿಮಗೆ ಕಡಿಮೆ ರೇಟಿಂದನೇ ಸ್ಟಾರ್ಟಿಂಗ್ ಇದೆ. ಸೊ ನೇರ್ ಪಾಲಿಶ್ ಆಗಿರ್ಬೋದು, ಹೇರ್ ಎಕ್ಸಸರೀಸ್ ಆಗಿರ್ಬೋದು, ಅವೆಲ್ಲ ಬಂದು ನೀವು ಪ್ಯಾಕೆಟಲ್ಲಿ ತೊಗೋಬೇಕಾಗುತ್ತೆ. ಅವೆಲ್ಲ ಕಡಿಮೆ ರೇಟ್ ಇದೆ. ಅದು ಬಿಟ್ಟರೆ ನೀವು ಕಾಸ್ಮೆಟಿಕ್ಸ್ ಅಂತ ಬಂದಾಗ, ಈ ಒಂದು ಫೌಂಡೇಶನ್ ಆಗಿರ್ಬೋದು, ಮಾಯ್ಶ್ಚರೈಸರು, ಲಿಪ್ ಬಾಮ್ಸ್ ಆಗಿರ್ಬೋದು, ಅಥವಾ ಏನಂತ ಹೇಳಿದರೆ ಕನ್ಸಿಲರ್ ಆಗಿರ್ಬೋದು, ಪ್ರೈಮರ್ ಆಗಿರ್ಬೋದು, ಐಬ್ರೋ ಪೆನ್ಸಿಲ್ಸ್ ಆಗಿರ್ಬೋದು, ಇದನ್ನೆಲ್ಲ ಬಂದು ನೀವೇನಂತ ಹೇಳಿದ್ರೆ ಎಲ್ಲ ಬ್ರ್ಯಾಂಡ್ದು ನೀವು ಒಂದು ಇಷ್ಟಿಷ್ಟು ಅಂತ ಹಾಕ್ಕೊಂಡ್ರು, ಬಟ್ ನೀವು ಹೆಂಗೆ ಮಾರ್ಕೆಟಿಂಗ್ ಮಾಡ್ತೀರಾ, ನಿಮ್ಮ ಒಂದು ಮಾತಿನ ಶೈಲಿ ಆಗಿರ್ಬೋದು. ನೋಡಿ ಸ್ನೇಹಿತರೆ, ಇನ್ನೊಂದು ಹೇಳ್ತೀನಿ, ಯಾವುದೇ ಬಿಸ್ನೆಸ್ ಮಾಡ್ತೀರಾ ಅಂತ ಹೇಳಿದರೆ, ಇಲ್ಲಿ ಮಾತೇ ಬಂಡವಾಳ. ನೀವು ಯಾವ ರೀತಿ ಚೆನ್ನಾಗಿ ಮಾತಾಡ್ತೀರಾ, ಗ್ರಾಹಕರು ನಿಮ್ಮನ್ನು ಹುಡ್ಕೊಂಡು ಬರ್ತಾರೆ. ಬಂದಿರೋ ಗ್ರಾಹಕನಿಗೆ ನಾವು ಸ್ವಲ್ಪ ಮುಖ ಕೊಟ್ಟು ಮಾತಾಡಿಲ್ಲ ಅಂತ ಹೇಳಿದರೆ, ನೀವು ಎಷ್ಟೇ ಕಡಿಮೆ ರೇಟಿಗೆ ಕೊಡ್ತೀರಿ ಅಂದರೆ ಯಾವ ಗ್ರಾಹಕರು ನಿಮ್ಮನ್ನು ಹುಡ್ಕೊಂಡು ಬರೋದಿಲ್ಲ. ಸೊ ಇಲ್ಲಿ ನಮ್ಮ ಮಾತಿನ ಶೈಲಿ ಕೂಡ ಅಷ್ಟೇ ಇಂಪಾರ್ಟೆಂಟ್ ಆಗುತ್ತೆ. ಸೊ ನಿಮ್ಮ ಹತ್ರ ನಾನು ಒಂದು ಬಿಸ್ನೆಸ್ ಮಾಡಬೇಕಂತ ಇದ್ದೀನಿ, ಒಳ್ಳೆ ಇಂಡಸ್ಟ್ರಿ ಆಗಿರಬೇಕು, ನನ್ನ ಹೆಸರು ಚೆನ್ನಾಗಿ ಬೆಳಿಬೇಕು ಅನ್ನೋ ಆಸೆ ಇದೆ, ನಾನು ಚೆನ್ನಾಗಿ ಮಾತಾಡಬಲ್ಲೆ,
ಕಸ್ಟಮರ್ನ ನಾನು ಚೆನ್ನಾಗಿ ಅವರಿಗೆ ರೆಸ್ಪಾನ್ಸ್ ಮಾಡಬಲ್ಲೆ ಅನ್ನೋ ಒಂದು ಕೆಪಾಸಿಟಿ ನಿಮ್ಮಲ್ಲಿ ಇತ್ತು ಅಂತ ಹೇಳಿದರೆ ಖಂಡಿತ ನೀವೊಂದು ಈ ಕಾಸ್ಮೆಟಿಕ್ ಶಾಪನ್ನು ಓಪನ್ ಮಾಡ್ಬೋದು. ಅಪ್ ಟು 50% ನಿಮಗೆ ಮಾರ್ಜಿನ್ ಇದೆ. ಸಿಕ್ಕಾಪಟ್ಟೆ ಪ್ರಾಫಿಟ್ ಇರ್ತಕ್ಕಂಥ ಬಿಸ್ನೆಸ್ ಇದಾಗಿದೆ. ಮತ್ತು ಇಲ್ಲಿ ಏನಂತ ಹೇಳಿದರೆ ಎಲ್ಲದಕ್ಕೂ ನಿಮಗೆ 2 ಇಯರ್ಸ್ವರೆಗೂ ನಿಮಗೆ ವಾರಂಟಿ ಇರುತ್ತೆ. ಯಾವುದು ನೀವು ಇವತ್ತು ತೊಗೊಂಡು ನಾಳೆನೇ ಎಕ್ಸ್ಪೈರಿ ಆಯಿತು ಅನ್ನೋದೇನು ಇರೋದಿಲ್ಲ. ಕೆಲವೊಂದು ಪ್ರಾಡಕ್ಟ್ಗಳಿಗೆ ಎಕ್ಸ್ಪೈರಿ ಡೇಟ್ ಅನ್ನೋದೇ ಇರೋದಿಲ್ಲ. 2 ಇಯರ್ಸ್ 3 ಇಯರ್ಸ್ ಅಂದರೆ ಮ್ಯಾಕ್ಸಿಮಮ್ ಎಕ್ಸ್ಪೈರಿ ಡೇಟ್ಸ್ ಇರುತ್ತೆ. ನಿಮಗೆ ಈ ಬಿಸ್ನೆಸ್ಸಲ್ಲಿ ಸೆಟ್ ಆಗಲಿಕ್ಕೆ ನಿಮಗೆ ಸ್ವಲ್ಪ ಟೈಮು ಸಿಗುತ್ತೆ. ಇವತ್ತು ತೊಗೊಂಡು ನಾಳೆ ಕೆಟ್ಟೋಯ್ತು ಅನ್ನೋದಕ್ಕೆ ಅದೊಂದು ಕುರ್ಕುರೆ ಪ್ಯಾಕೆಟ್ ಆಗಿರೋದಿಲ್ಲ. ಸೊ 3 ಇಯರ್ಸ್ ಅಂತ ಹೇಳಿದರೆ ಆರಾಮ್ಸೆ ಈ ಬಿಸ್ನೆಸ್ಸಲ್ಲಿ ನೀವು ಸೆಟ್ ಆಗ್ತೀರಾ. ಸ್ವಲ್ಪ ಯೋಚನೆ ಮಾಡಿ, ನಿಮ್ಮ ಏರಿಯಾದಲ್ಲಿ ಏನಿದೆ ಏನಿಲ್ಲ, ನಾವು ಏನು ಬಿಸ್ನೆಸ್ಸನ್ನು ಮಾಡಿದರೆ ನಾವು ಸಕ್ಸಸ್ಸನ್ನು ಕಾಣ್ತೀವಿ. ನಾವು ಹೇಳೋದಕ್ಕಿಂತ ಮುಂಚೆ ನೀವು ಯೋಚನೆ ಮಾಡಬೇಕು, ಯಾವ ಬಿಸ್ನೆಸ್ಸನ್ನು ನಾವು ಆರಿಸ್ಕೋಬೇಕು, ನಮ್ಮ ಏರಿಯಾದಲ್ಲಿ ಏನಿದೆ, ನನಗೆ ಯಾವುದ್ರ ಬಗ್ಗೆ ಐಡಿಯಾ ಇದೆ, ಯಾವುದರಲ್ಲಿ ಇಂಟ್ರೆಸ್ಟ್ ಇದೆ ಅನ್ನೋದನ್ನು ನೋಡಿಕೊಂಡು ನೀವು ಕೈ ಹಾಕಿದ್ದೆ ಆದಲ್ಲಿ ಯಾವುದೇ ಬಿಸ್ನೆಸ್ ಆದ್ರೂ ಸಕ್ಸಸ್ ಅನ್ನೋದು ಖಂಡಿತ ಇರುತ್ತೆ. ಬಟ್ ನಮ್ಮ ಒಂದು ತಾಳ್ಮೆ, ಪರಿಶ್ರಮ ತುಂಬ ಇಂಪಾರ್ಟೆಂಟ್ ಅಂತ ನಾನು ಎಲ್ಲ ವಿಡಿಯೋದಲ್ಲಿ ಹೇಳ್ತಿರ್ತೀನಿ. ಸೊ ಈ ವಿಡಿಯೋದಲ್ಲಿ ಹೇಳ್ತೀನಿ, ಬಿಸ್ನೆಸ್ ಅನ್ನೋದು ಸಾಮಾನ್ಯ ಮಾತಲ್ಲ. ಚಿಕ್ಕ ಇನ್ವೆಸ್ಟ್ಮೆಂಟ್ ಆಗಿರ್ಬೋದು, ದೊಡ್ಡ ಇನ್ವೆಸ್ಟ್ಮೆಂಟ್ ಆಗಿರ್ಬೋದು, ಅದಕ್ಕೆ ಹಾಕಿದ್ದೀವಿ ಅಂತ ಹೇಳಿದರೆ ಕಾಯೋ ತಾಳ್ಮೆ ನಮ್ಮಲ್ಲಿರಬೇಕು. ಆ ಬಿಸ್ನೆಸ್ನ ಗ್ರೋ ಮಾಡೋವಂಥ ಒಂದು ಕೆಪಾಸಿಟಿ ಕೂಡ ನಮ್ಮಲ್ಲೇ ಇರಬೇಕು. ಇದರಲ್ಲಿ ಯಾರನ್ನೂ ನಾವು ಬ್ಲೇಮ್ ಮಾಡೋಕ್ಕಾಗಲ್ಲ ಬಿಸ್ನೆಸ್ ಅಂತ ಬಂದಾಗ. ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ನಾನು ಹೇಳಿರ್ತಕ್ಕಂಥ ಈ ಒಂದು ಕಾಸ್ಮೆಟಿಕ್ ಬಿಸ್ನೆಸ್ ಐಡಿಯಾ ನಿಮಗೆ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ. ಸೊ ಯಾರೆಲ್ಲ ಕೊನೆವರೆಗೂ ನನ್ನ ಚಾನಲ್ನ ನೋಡಿದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತೀನಿ. ಥ್ಯಾಂಕ್ ಯು ಎಲ್ಲರಿಗೂ. ನಮಸ್ತೆ.